ಈ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ಮೇಲೆ ಕಾಂಗ್ರೆಸ್ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶ್ರೀ ಒನಕೆ ಓಬವ್ವ ಉತ್ಸವಕ್ಕೆ ಕಳೆದ 2 ವರ್ಷಗಳ ಹಿಂದೆ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರುಗಳ ಹೆಸರನ್ನು ಕೈಬಿಡಲಾಗಿತ್ತು. ತದನಂತರ ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದರೂ ಕೂಡ ಮರಳಿ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರುಗಳ ಹೆಸರನ್ನು ಆಹ್ವಾನ ಪತ್ರಿಕೆಯಲ್ಲಿ ಕೈಬಿಟ್ಟಿರೋದು ತುಂಬ ಅಸಮಾಧಾನವನ್ನು ತಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಲ್.ಎಂ. ಬಶೀರ್ ಅಹಮದ್ ವಕೀಲರು, ಇವರು ಶ್ರೀ ಒನಕೆ ಓಬವ್ವ ಉತ್ಸವಕ್ಕೆ ಕೂಡ್ಲಗಿ ಮಾಜಿ ಶಾಸಕರು ಮಾಜಿ ಸಚಿವರುಗಳ ಹೆಸರನ್ನು ಶ್ರೀ ಒನಕೆ ಓಬವ್ವ ಉತ್ಸವದ ಆಹ್ವಾನ ಪತ್ರಿಕೆಯಲ್ಲಿ ಕೈಬಿಟ್ಟಿರೋದು ಇದು ತಾಲೂಕು ಆಡಳಿತ ವಿಫಲವೋ ಅಥವಾ ಮಾನ್ಯ ಶಾಸಕರ ವಿಫಲವೋ ಎಂದು ಕೈ ಮುಖಂಡರು ಧೋರಣೆಯನ್ನು ಎತ್ತಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಶಾಸಕರ ಗಮನಕ್ಕೂ ಕೂಡ ನಾವು ತಂದಿರ್ತಕ್ಕಂಥ ವಿಷಯ. ಈ ಉತ್ಸವದಲ್ಲಿ ಕೂಡ ನಮಗೂ ಕೂಡ ತುಂಬಾ ಹೆಮ್ಮೆ. ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನ ಹೋಬಳಿಯಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಉತ್ಸವ. ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಮತ್ತು ಕಾರ್ಯಕ್ರಮ ಕೂಡ ಯಶಸ್ವಿಗೊಳಿಸಬೇಕು ಅಂತ ಕೂಡ ನಮ್ಮೆಲ್ಲರ ಒಂದು ಇಚ್ಛೆ. ಅದರ ಜೊತೆಯಲ್ಲಿ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಭಗೀರಥಮ್ಮ ಮನಸಿದ್ದನಗೌಡ ಅಕ್ಕನವರು ಕೂಡ ಯಾವುದೇ ಈ 3 ವರ್ಷಗಳ ಕಾಲದಲ್ಲಿ ಅವರು ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲಿ ಆಗದೇ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿರ್ತಾರೆ. ಅದೇ ರೀತಿ ಕೊಟ್ಟೂರು ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ.ವಿ. ರವೀಂದ್ರನಾಥ್ ಬಾಬು ಸಾಹೇಬರು ಕೂಡ ಅಷ್ಟೇ. ಇಷ್ಟೆಲ್ಲ ಇವರು ಹಿರಿಯ ಮುತ್ಸದ್ದಿಗಳು. ಪಕ್ಷಕ್ಕಾಗಿ ಇವರು ಸುಮಾರು ವರ್ಷಗಳಿಂದ ತ್ಯಾಗ ಮಾಡ್ಕೊಂಡು ಬಂದಿರ್ತಕ್ಕಂಥ ಮತ್ತು ಇವರದೇ ಆದಂತ ಒಂದು ಸೇವೆ ಮುಡುಪಾಗಿರ್ತಕ್ಕಂಥ ಗಣ್ಯರನ್ನ ಕಡೆಗಣಿಸಿ ಇವರನ್ನ ಆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಗಳಲ್ಲಿ ಇವರು ಇಲ್ಲೇ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಬೇಸರ ಆಗಿರ್ತಕ್ಕಂಥ. ನಾವೀಗಾಗಲೇ ಪಕ್ಷದ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ಇದನ್ನು ಬಹಳ ಅದ್ದೂರಿಯಾಗಿ, ವಿಜೃಂಭಣೆಯಾಗಿ, ಯಶಸ್ವಿಯಾಗಿ ಈಗ 2-3 ಕಾರ್ಯಕ್ರಮಗಳಲ್ಲಿ ಇವರು ಯಾರ ಹೆಸರನ್ನು ಕೂಡ ನಮೂದು ಮಾಡಿದೆ. ಇವತ್ತು ಯಾವುದೇ ಬ್ಯಾನರ್ಗಳಲ್ಲಿ ಕೂಡ ಇವರ ಭಾವಚಿತ್ರಗಳನ್ನು ಹಾಕದೇ ಇರ್ತಕ್ಕಂಥದ್ದು ಬೇಸರ ಆಗಿರ್ತಕ್ಕಂಥದ್ದು ಈಗಾಗಲೇ ಶಾಸಕರ ಗಮನಕ್ಕೆ ತಂದಿದೆ. ಆದರೂ ಕೂಡ ಈ ಉತ್ಸವದಲ್ಲಿನೂ ಕೂಡ ಪ್ರೋಟೋಕಾಲ್ ಪ್ರಕಾರ ಇವರು ಯಾವುದೇ ಈ 4 ಜನ ಪಕ್ಷದ ಹಿರಿಯರು ಮತ್ತು ಮಾಜಿ ಸಚಿವರು, ಮಾಜಿ ಶಾಸಕರ ಹೆಸರುಗಳನ್ನು ನಮೂದು ಆಗದೇ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಬೇಸರ ಆಗಿರೋದ್ರ ಬಗ್ಗೆ ಇವತ್ತು ಆ ಬೇಸರವನ್ನ ಮಾಧ್ಯಮಗಳ ಮುಖಾಂತರ